ಇವತ್ತು ನಿಮಗೊಂದು ಒಳ್ಳೆ ಒಂದು ಖಾರ ಹೋಳಿಗೆ ಮಾಡಿಕೊಡೋಣ ಅಂತಿದ್ದೀನಿ. ಇದರ ವಿಶೇಷ ಏನಂದರೆ ನಮ್ಮ ಅಂಗಡಿ ಲೆವೆಲು ಸಿಗುತ್ತೆ. ಇದು ನಾವು ಅಂಬಾನಿಯವರ ಮಗನ ಮದುವೆಯಲ್ಲಿ ನಾವಲ್ಲೂ ಹೋಗಿ ಈ ಹೋಳಿಗೆ ಅವರು ಸೆಲೆಕ್ಟ್ ಮಾಡಿದ್ದು, ಈ ಹೋಳಿಗೆ ನಂಗೆ ಬೇಕು ಅಂತ. ಇದು ನಮ್ಮದೊಂದು 5 ವೆರೈಟಿ ಹೋಳಿಗೆ ಸೆಲೆಕ್ಟ್ ಮಾಡಿದರು. ಅದರಲ್ಲಿ ಖಾರ ಹೋಳಿಗೆ ಕೂಡ ಒಂದು. ಅದನ್ನು ಇವತ್ತು ನಿಮ್ಮ ಮುಂದೆ ಮಾಡಿ ತೋರಿಸೋದಕ್ಕೆ ರೆಡಿಯಾಗಿದ್ದೀನಿ. ಇದು ತರಕಾರಿಗಳು ಕುಕ್ಕರಲ್ಲಿ ಒಂದು 2 ವಿಸಿಲ್ ಹಾಕೊಳ್ಳಿ ಸಾಕು. ಬೇಳೆನೂ ಅಷ್ಟೇ ನೋಡಿ, ಬೇಳೆ ಜೊತೆ ಬೇಯಿಸಿರೋ ತರಕಾರಿ ಎಲ್ಲ ಮಿಕ್ಸ್ ಮಾಡ್ತೀನಿ. ಈ ರುಬ್ಬಿಟ್ಟು ಇದರಲ್ಲಿ ಸ್ವಲ್ಪ ಹೂರ್ಣ ತೊಗೊಂಡು ನಿಮಗೆ ಹೋಳಿಗೆ ಮಾಡಿಕೊಡ್ತೀನಿ. ಎಲ್ಲರೂ ಮೈದಾನ ಜಾಸ್ತಿ ಹಾಕಿ ಕನಕ ರೆಡಿ ಮಾಡ್ಕೊತಾರೆ. ನಾವು ಮೈದಾ ಜಾಸ್ತಿ ಹಾಕಲ್ಲ. ನೋಡಿ, ಕನಿಕ ಕಟ್ ಮಾಡ್ಕೊಬೇಕು ಈಗ ನೀಟಾಗಿ. ಒಂದು ಶುದ್ಧವಾದ ತರಕಾರಿ ಬೇಳೆ ಎಲ್ಲ ಹಾಕಿ ಒಂದು ಒಳ್ಳೆ ಖಾರ ಹೋಳಿಗೆ. ಇದು ನಾವೇ ರೆಡಿ ಮಾಡಿರೋದು. ನಮಸ್ತೆ, ನಾನು ಭಾಸ್ಕರ್ ಮನೆ ಹೋಳಿಗೆ ಅಂತ. ಸರ್, ನಾನು ಈ ಫೀಲ್ಡ್ ಬಂದೊಂದು 22 ವರ್ಷ 23 ವರ್ಷ ಆಯಿತು. ಸ್ಟಾರ್ಟಿಂಗಲ್ಲಿ ಒಂದು ಸಣ್ಣದಾಗಿ ಹೋಳಿಗೆ ಮಾಡ್ಕೊಂಡು ಶುರು ಮಾಡಿದ್ದು. ಒಂದು ಸಣ್ಣ ಶೆಡ್ಡಲ್ಲಿ ಹೋಳಿಗೆ ಶುರು ಮಾಡಿಕೊಂಡು ಚಿಕ್ಕದಾಗಿ ಮಾಡಿ ಅದನ್ನೆಲ್ಲ ಕವರಲ್ಲಿ ಹಾಕ್ಕೊಂಡು ಅಂಗಡಿಗೆ ಸೈಕಲಲ್ಲಿ ಸಪ್ಲೈ ಮಾಡಿಕೊಂಡು ಹಂಗೆ ಬಂದಿರುವಂಥದ್ದು. ಈಗ ಮನೆ ಹೋಳಿಗೆ ಅಂತ ಮಾಡಿ ಒಂದು 8 ವರ್ಷ ಆಯಿತು. ಭಾಸ್ಕರ್ಸ್ ಮನೆ ಹೋಳಿಗೆಯಿಂದ ಇವತ್ತು ನಿಮಗೊಂದು ಒಳ್ಳೆ ಒಂದು ಖಾರ ಹೋಳಿಗೆ ಮಾಡಿಕೊಡೋಣ ಅಂತಿದ್ದೀನಿ. ಇದರ ವಿಶೇಷ ಏನಂದರೆ ನಮ್ಮ ಅಂಗಡಿ ಲೆವೆಲು ಸಿಗುತ್ತೆ. ಇದು ನಾವು ಅಂಬಾನಿಯವರ ಮಗನ ಮದುವೆಯಲ್ಲಿ ನಾವಲ್ಲೂ ಹೋಗಿ ಈ ಹೋಳಿಗೆ ಅವರು ಸೆಲೆಕ್ಟ್ ಮಾಡಿದ್ದು, ಈ ಹೋಳಿಗೆ ನಂಗೆ ಬೇಕು ಅಂತ. ಇದು ನಮ್ಮದೊಂದು 5 ವೆರೈಟಿ ಹೋಳಿಗೆ ಸೆಲೆಕ್ಟ್ ಮಾಡಿದರು. ಅದರಲ್ಲಿ ಖಾರ ಹೋಳಿಗೆ ಕೂಡ ಒಂದು. ಅದನ್ನು ಇವತ್ತು ನಿಮ್ಮ ಮುಂದೆ ಮಾಡಿ ತೋರಿಸೋದಕ್ಕೆ ರೆಡಿಯಾಗಿದ್ದೀನಿ. ಅದ್ರ ಜೊತೆ ನಾನು ಏನೇನಾಯಿತು ಅಲ್ಲಿ ವಿಶೇಷತೆಗಳನ್ನೆಲ್ಲ ಮಾತಾಡಿಕೊಂಡು ನಿಮಗೆ ಒಂದು ಒಳ್ಳೆ ಖಾರ ಹೋಳಿಗೆಯನ್ನು ಮಾಡೋದನ್ನು ಹೇಳ್ಕೊಡ್ತೀನಿ ಇವತ್ತು. ಒಂದು ಒಳ್ಳೆ ಖಾರ ಹೋಳಿಗೆ ಮಾಡೋದಕ್ಕೆ ಒಳ್ಳೆ ತೊಗರಿಬೇಳೆನ ಬೇಯಿಸಿ ಹದವಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ತರಕಾರಿನ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ತರಕಾರಿಗಳಲ್ಲಿ ಆಲೂಗಡ್ಡೆ ಮತ್ತು ಬೀನ್ಸು ಮತ್ತು ಪಾಲಕ್ಕು ಮತ್ತು ಸ್ವಲ್ಪ ಆನಿಯನ್ನು ಮತ್ತು ಹಸಿಮೆಣಸು ಕೂಡ ಅದ್ರ ಜೊತೆ ಹಾಕಿದ್ದೀನಿ. ಕ್ಯಾರೆಟ್ ಇದೆ. ಇದೆಲ್ಲ ತರಕಾರಿಗಳನ್ನು ಬೇಳೆ ಒಳಗೆ ಹಾಕಿ ಅದನ್ನು ರುಬ್ಬಬೇಕು. ಇದು ತರಕಾರಿಗಳು ಕುಕ್ಕರಲ್ಲಿ ಒಂದು 2 ವಿಸಿಲ್ ಹಾಕ್ಕೊಳ್ಳಿ ಸಾಕು. ಬೇಳೆನೂ ಅಷ್ಟೇ. ಬೇಳೆ ಆ್ಯಕ್ಚುಲಿ ನಾವು ಪಾತ್ರೆಯಲ್ಲೇ ಬೇಯಿಸೋದು, ಅದು ಹದ ಸಿಗಲ್ಲ ಅಂತ. ಬೇಳೆ ಅಕಸ್ಮಾತ್ ಕುಕ್ಕರಲ್ಲಿ ಬೇಯಿಸೋ ಒಂದು 2 ವಿಸಿಲ್ ಸಾಕಾಗುತ್ತೆ ಅನಿಸುತ್ತೆ. ನಾವು ದೊಡ್ಡ ಪಾತ್ರೆಯಲ್ಲಿ ಬೇಯಿಸೋದು, ಅದರಿಂದ ಕುಕ್ಕರ್ ಯೂಸ್ ಮಾಡಲ್ಲ. ಒಂದು ಸಲ ನೋಡ್ಕೊಳ್ಳಿ. ನನ್ನ ಪ್ರಕಾರ ನಾವು ಬೇಳೆನ ಒಂದು ಡಾಟ್ ಇರಬೇಕು, ಬೇಯ್ತಾ ಒಂದು ಡಾಟ್ ಇದ್ದಾಗ ಇಳಿಸ್ಬೇಕು, ಇಲ್ಲಾಂದರೆ ಬೆಂದೋಗ್ಬಿಡುತ್ತೆ ತೊಗರಿಬೇಳೆ ಬಳಸೋದ್ರಿಂದ. ಅದ್ರ ಜೊತೆ ತರಕಾರಿ ಎಲ್ಲ ಬೇಯಿಸಿ ಇಟ್ಕೊಂಡು ಒಂದು 2 ವಿಸಿಲ್ ಹಾಕಿ ಈ ತರಕಾರಿ ಮತ್ತು ಬೇಳೆ ಎಲ್ಲದೂ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಬೇಳೆ ಜೊತೆ ಬೇಯಿಸಿರೋ ತರಕಾರಿ ಎಲ್ಲ ಮಿಕ್ಸ್ ಮಾಡ್ತೀನಿ. ಇದರಲ್ಲಿ ಏನೇನು ಹಾಕಿದ್ದೀನಿ, ಏನೇನು ತರಕಾರಿ ಇದೆಲ್ಲ ಅಂತ ನಿಮ್ಗೆ ಹೇಳಿದ್ದೀನಿ. ಅದ್ರ ಜೊತೆ ಅದಕ್ಕೆ ಹದವಾಗಿರೋ ಒಂದು ಖಾರ ಪುಡಿನ ಜೊತೆ ಹಾಕ್ಬಿಡೋದು. ಜೊತೆಗೆ ಇದಕ್ಕೆ ರುಚಿಗೆ ತಕ್ಕಂತೆ ಉಪ್ಪನ್ನ ಹಾಕೊಳ್ಳೋದು. ಜೊತೆಗೆ ಸ್ವಲ್ಪ ಇಂಗು. ಇದರಲ್ಲಿ ಇವಾಗ ತೊಗರಿಬೇಳೆ ಬೇಯಿಸ್ಕೊಂಡಿದ್ದೀನಿ. ಜೊತೆಗೆ ತರಕಾರಿಗಳು ಆಲೂಗಡ್ಡೆ, ಬೀನ್ಸು, ಪಾಲಕ್ ಸೊಪ್ಪು, ಈ ಆನಿಯನ್ನು, ಈರುಳ್ಳಿ, ಜೊತೆಗೆ ಹಸಿಮೆಣಸು ಕೂಡ ಸ್ವಲ್ಪ ಹಾಕಿಬಿಟ್ಟು ಕ್ಯಾರೆಟ್ ಹಾಕಿದ್ದೀನಿ. ಇದೆಲ್ಲ ಹದವಾಗಿ ಬೇಯಿಸ್ಕೊಂಡು ಎಲ್ಲ ಮಿಶ್ರಣ ಮಾಡಿದ್ದೀನಿ. ಜೊತೆಗೆ ಖಾರದ ಪುಡಿ ಸ್ವಲ್ಪ, ಅದಕ್ಕೆ ಹದವಾಗಿ ಉಪ್ಪು ಹಾಕ್ಬಿಟ್ಟು ರುಬ್ಬಕ್ಕೆ ಕಳಿಸ್ತಾಯಿದ್ದೀನಿ. ನಾನು ಸ್ವಲ್ಪ ಹೋಳಿಗೆ ನಿಮ್ಗೆ ಮಾಡಿ ತೋರಿಸ್ತೀನಿ. ಈ ರುಬ್ಬಿಟ್ಟು ಇದರಲ್ಲಿ ಸ್ವಲ್ಪ ಹೂರ್ಣ ತೊಗೊಂಡು ನಿಮಗೆ ಹೋಳಿಗೆ ಮಾಡಿಕೊಡ್ತೀನಿ. ಕನಕ ಕಲಸೋದನ್ನು ನಿಮಗೆ ರೆಡಿ ಮಾಡೋದು ಹೇಳ್ಕೊಡ್ತೀನಿ. ಚಿರೋಟಿ ರವೆ ಇದೆ. 1 kg ಚಿರೋಟಿ ರವೆಗೆ 100-150 ಗ್ರಾಮ್ ಮೈದಾನ ಹಾಕ್ಕೊಳ್ಳಿ. ಎಲ್ಲರೂ ಮೈದಾನ ಜಾಸ್ತಿ ಹಾಕಿ ಕನಕ ರೆಡಿ ಮಾಡ್ಕೊತಾರೆ. ನಾವು ಮೈದಾ ಜಾಸ್ತಿ ಹಾಕಲ್ಲ, ಸ್ವಲ್ಪ ಜಾಸ್ತಿ ತಿನ್ನಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ರವೆನ ಜಾಸ್ತಿ ಹಾಕಿ 80-85% ರವೆನ ಹಾಕಿ ಮಿಕ್ಕಿದ್ದು ಮೈದಾ ಹಾಕೋದು. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1-2 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ನಾವು ಹೋಳಿಗೆ ಮಾಡ್ಬೇಕಾದ್ರೆ ಸನ್ಪ್ಯೂರ್ ರಿಫೈಂಡ್ ಆಯಿಲ್ನ ಬಳಸ್ತಾ ಹೋಳಿಗೆ ಮಾಡ್ತಾಯಿದ್ದೀನಿ. ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ. ನಮ್ಮ ಮನೆ ಹೋಳಿಗೆ ಬಾಂಬೆಲಿ ಕೂಡ ಇದೆ, ಮಹಾರಾಷ್ಟ್ರದಲ್ಲಿ. ನಮ್ಮ ಮನೆ ಹೋಳಿಗೆ ಅಲ್ಲಿ ಕೂಡ ಒಂದು 7 ಔಟ್ಲೆಟ್ಗಳಿದೆ. ಅಲ್ಲಿಂದ ನಮಗೆ ಮನೆ ಹೋಳಿಗೆಯ ಒಂದು ರುಚಿನ ಅವರು ಕ್ಯಾಟ್ರಿಂಗ್ ಕಡೆಯಿಂದ ನಮ್ಮ ಒಂದು ರುಚಿ ನೋಡಿದರು. ಅದರಿಂದ ಇವರು ಈ ಹೋಳಿಗೆ ನಮ್ಗೆ ಬೇಕು, ನಮ್ಮ ಒಂದು ಅವ್ರ ಮೇಜರ್ ಏನಂದರೆ ನಮ್ಮ ಟ್ರೆಡಿಷ್ನಲ್ ಅನ್ನೋದೊಂದು, ಜೊತೆಗೆ ಇವ್ರ ಹೋಳಿಗೆ ತುಂಬ ಚೆನ್ನಾಗಿದೆ ಅನ್ನೋದ್ರ ಜೊತೆಗೆ ಟ್ರೆಡಿಷ್ನಲ್ ಎಲ್ಲದು ಸುಮಾರು ಒಂದು 2-3 ಥರ ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ ಬೇಕು ಅಂತ ಅದಕ್ಕೆ ತುಂಬ ಒತ್ತು ಕೊಟ್ಟು, ವ್ಯಾಲ್ಯೂ ಕೊಟ್ಟು ಅವರು ಅಲ್ಲಿ ಒಂದು ಬಡಿಸೋದಕ್ಕೆ ಜನಗಳಿಗೆ ಆ ರುಚಿನ ಕೊಡಬೇಕಂತ ಯೋಚನೆ ಮಾಡಿ ಅದರಲ್ಲಿ ನಮ್ಮನ್ನು ಆಯ್ಕೆ ಮಾಡಿದ್ದು ನಮಗೆ ತುಂಬ ಖುಷಿ ವಿಚಾರ. ತುಂಬ ಖುಷಿ ಜೊತೆ ತುಂಬ ದೊಡ್ಡ ಹೆಮ್ಮೆ. ಇದೇನೇ ಆಗಿದ್ದರೂ ಆ ಹೆಮ್ಮೆ ಜೊತೆ ನಾನು ಯಾವಾಗಲೂ ಆ ಹೆಮ್ಮೆ ಆದಾಗ ನೆನೆಸ್ಕೊಳ್ಳೋದು ನಮ್ಮ ಗ್ರಾಹಕರನ್ನ. ಯಾಕೆಂದರೆ ಅವ್ರು ಇಷ್ಟಪಡಲಿಲ್ಲ ನಾವೆಲ್ಲೂ ಹೋಗೋಕ್ಕಾಗಲ್ಲ. ಅವ್ರು ಇಷ್ಟಪಟ್ಟಿದ್ದರಿಂದ ನಾವು ದೊಡ್ಡದಾಗಿ ಬೆಳೆದು ನಮ್ಮಲ್ಲಿ ಒಂದು ತುಂಬ ಜನ ಜೀವನಗಳು ಮಾಡ್ತಾ ಈ ಥರ ಇವತ್ತು ಒಂದು ಬೆಂಗಳೂರಲ್ಲಿ ಎಲ್ಲ ಕಡೆ, ಬಾಂಬೆ ಮತ್ತು ಹುಬ್ಬಳ್ಳಿ, ಮಂಗಳೂರು, ಧಾರವಾಡ
ಹೀಗೆ ಎಲ್ಲ ಕಡೆ ಅಂಗಡಿಗಳನ್ನು ಮಾಡ್ಕೊಂಡು ಬರ್ತಾ ಇರೋದು. ಅಲ್ಲೋದಾಗ ನಮಗೆ ಖಾರ ಹೋಳಿಗೆ ಬೇಕು, ಮತ್ತು ಕಾಯಿ ಹೋಳಿಗೆ, ಮತ್ತು ಬಾದಾಮ್ ಹೋಳಿಗೆ, ಮತ್ತು ಜಾಕ್ ಫ್ರೂಟ್ ಹೋಳಿಗೆ ಇದನ್ನೆಲ್ಲ ಸೆಲೆಕ್ಟ್ ಮಾಡಿದರು. ನಾವು ಜೊತೆ ಖಾರ ಹೋಳಿಗೆ ಮಾಡಿದ್ವಿ. ಆ ಖಾರ ಹೋಳಿಗೆನೇ ಇವತ್ತು ನಿಮ್ಮ ಮುಂದೆ ಮಾಡಿ ತೋರ್ಸೋಣ ಅಂತ ರೆಡಿ ಮಾಡ್ಕೊಂಡಿರೋದು. ಹಾಗೆ ಈ ಕನಿಕನ ಚಪಾತಿ ಹಿಟ್ಟಿನ ಲೆವೆಲಿಗೆ ಮೊದಲು ಕಲಸಿ ಇಟ್ಕೊಬೇಕು. ಈ ಥರ ಕಲಸಿ ಇಟ್ಕೊಂಡು ಸ್ವಲ್ಪ ನೀರನ್ನು ಮೇಲ್ಗಡೆ ಹಾಕ್ಕೊಂಡು ನೆನೆಸಿ ಇಟ್ಕೊಬೇಕು. ಇದೊಂದು 20 ನಿಮಿಷ ನೆನಿಬೇಕು. ಆವಾಗ ಆ ರವೆ ಎಲ್ಲ ನೆನೆದು ರೆಡಿ ಆಗಬೇಕು. ಅಲ್ಲಿವರೆಗೂ ಇದನ್ನು ನಾನು ನೆನೆಸ್ಕೊತಾ ಇರ್ತೀನಿ. ಹೂರಣ ರೆಡಿ ಮಾಡ್ಕೊಂಡು ಬರ್ತೀನಿ ರುಬ್ಕೊಂಡು ಅಷ್ಟೊತ್ತಿಗೆ. ಕನಕ 20 ನಿಮಿಷ ನೆಂದಿದೆ. ಇದನ್ನು ಇವಾಗ ನಾನು ರೆಡಿ ಮಾಡ್ಕೊತೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಕೊಟ್ಕೊಂಡು ನಾದ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಓಕೆ, ಕನಿಕಾಗ ಮಾಯಿತು. ಇದ್ರ ಮೇಲೆ ಸ್ವಲ್ಪ ಆಯಿಲ್ ಕೋಟಿಂಗ್ ಕೊಡಿ. ನೀಟಾಗಿ ರೆಡಿ ಆಯಿತು. ಈಗ ಹೋಳಿಗೆ ಮಾಡ್ಕೊಳ್ಳೋಕೆ ಶುರು ಮಾಡೋಣ. ನೋಡಿ, ಕನಿಕ ಕಟ್ ಮಾಡ್ಕೊಬೇಕು ಈಗ ನೀಟಾಗಿ. ಹೂರಣ ರೆಡಿಯಾಗಿದೆ, ಕನಕ ರೆಡಿಯಾಗಿದೆ. ಈಗ ನಿಮಗೆ ಒಳ್ಳೆ ಹೋಳಿಗೆನ ಮಾಡಿ ಬೇಯಿಸೋದು. ಸ್ವಲ್ಪ ಮೈದಾ ಟಚ್ ಮಾಡ್ಕೊಬೇಕು, ಕೈ ಗಂಟಬಾರ್ದು ಅಂತ. ಹೋಳಿಗೆ ಕರೆದ್ರು ಹೋದ್ವಿ. ಅಲ್ಲಿ ಒಳಗಡೆ ಹೋಗೋದೇ ಒಂದು ದೊಡ್ಡ ಸಾಹಸ ಇದ್ದಾಗೆ. ಅದು ತುಂಬ ಮಿಲಿಟ್ರಿ, ಪೊಲೀಸು, ಸೆಕ್ಯೂರಿಟಿ ಯಾರನ್ನೂ ಒಳಗೆ ಹೋಗಿ ಬಿಡಲ್ಲ. ಎಲ್ಲರಿಗೂ ಪಾಸ್ ಇರುತ್ತೆ. ಆ ಪಾಸ್ ಇದ್ದರೆ ಮಾತ್ರ ಒಳಗೆ ಎಂಟ್ರಿ. ಒಳಗೆ ಹೋದ್ಮೇಲೆ ಮತ್ತೆ ಪದೇ ಓಡಾಡೋಂಗಿಲ್ಲ. ಅದೆಲ್ಲ ಒಂದು ಕಡೆ ಭಯ ಥರ ಇದೆ, ಒಳ್ಳೆ ಭಯವಾಗಿದೆ. ಅಲ್ಲಲ್ಲಿ ಪೊಲೀಸ್ ನಾಯಿಗಳು, ಎಲ್ಲ ಕಡೆ ಪೊಲೀಸ್ ಜೀಪ್ಗಳು, ಮಿಲಿಟ್ರಿ ಜೀಪ್ಗಳು ಎಲ್ಲ ಇರುತ್ತೆ. ಮೇಲಿಂದ ಕೆಳಗೋರಿ ನೋಡ್ತಾನೆ ಇರ್ತಾರೆ ಯಾರು ಹೋದ್ರು. ಆ ಥರ ಒಂದು ಸಿಚುವೇಶನು. ಅದೆಲ್ಲ ಭಯಂಕರವಾಗಿ ನೋಡೋಕೆ ಹೋಗ್ತಾ ಒಳಗೆ ಹೋದರೆ ಸ್ವರ್ಗ. ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲದು. ನಿಜವಲ್ಲೂ ನಾವು ಒಂಥರ ಅದೃಷ್ಟ ಮಾಡಿದ್ದೀವಿ ಅಂತ ಹೇಳ್ಬೋದು. ನಾವು ಮುಂಚಿನ ದಿವಸನೇ ಹೋಗಿದ್ವಿ. ನೀವು ನಂಬ್ತಿರೋ ಬಿಡ್ತಿರೋ, ಸಾಧಾರಣ ನನ್ನ ಪ್ರಕಾರ ಒಂದು 15,000 ಜನ ಕೆಲಸ ಮಾಡ್ತಿದ್ರು ಒಳಗಡೆ. ಸ್ಟೇಜ್ ಇರ್ಬೋದು, ಕ್ಯಾಮ್ರಾದವ್ರು ಇರ್ಬೋದು, ಡೆಕೋರೇಷನ್ ಇರ್ಬೋದು, ಅಡುಗೆ ಮಾಡೋರು ಇರ್ಬೋದು. 15,000 ಜನ. ಯಾವ ಫ್ಲೋರ್ಗೆ ಹೋದರೂ ಜಾಗ ಇಲ್ಲ, ಅಷ್ಟು ಜನ ಒಳಗಡೆ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಸಲ ಏನಕ್ಕೆ ಇಷ್ಟೆಲ್ಲ ಮದುವೆ ಖರ್ಚು ಮಾಡ್ತಾರೆ ಅನಿಸುತ್ತೆ ಒಂದು ಸಲ ನಮ್ಮಂಥವರಿಗೆ. ನಮ್ಮಂಥ ಒಂದು ಜನಗಳಿಗೆ ಇಷ್ಟೊಂದು ದುಡ್ಡನ್ನ ಯಾಕೆ ಖರ್ಚು ಮಾಡ್ತಾರೆ ಆ ಥರ ಒಂದು ಫೀಲ್ ಬರುತ್ತೆ. ಎಲ್ಲೊಂದು ಕಡೆ ಅಲ್ಲಿ ನೋಡಿದಾಗ ಆ ಥರ ಫೀಲ್ ಬರಲಿಲ್ಲ ನನಗೆ. ಅದು ನೋಡೋದೇ ಒಂದು ಭಾಗ್ಯ. ನಿಜವಾಗ್ಲೂ ಒಂದು ದೇವಲೋಕನ ಕ್ರಿಯೇಟ್ ಮಾಡಿದರು. ಎಲ್ಲೊಂದು ಕಡೆ ಮದುವೆ ದುಡ್ಡು ಆಡಂಬರ ಖರ್ಚು ಇರ್ಬೋದು, ಆದರೂ ಅಲ್ಲಿ ಅಷ್ಟೊಂದು ಜನ ಬದುಕು ಕೊಟ್ಟಿದ್ದಾರಲ್ಲ, ಅದೊಂದು ನೋಡೋಕೆ ಖುಷಿ. ಆಮೇಲೆ ಎಲ್ಲರಿಗೂ ಊಟ ರೆಡಿ ಇರುತ್ತೆ. ಅಡುಗೆ ಮಾಡಿ ಅದಕ್ಕೆ ನಮಗೆಲ್ಲ ಊಟ ಮಾಡೋಕೆ ಒಂದು ಜಾಗ ಇರ್ತಿತ್ತು. ಎಲ್ಲ ಹೋಗಿ ಊಟ ಮಾಡ್ತಾಯಿದ್ವಿ. ಒಳ್ಳೆ ಊಟ ಆಗೋದು ಕೂಡ, ಜೊತೆಗೆ ಒಳ್ಳೆ ಊಟ ಕೊಡ್ತಾಯಿದ್ರು. ನಾವು 2 ಡೇಸ್ ಅಲ್ಲೇ ಇದ್ವಿ ನಾವು. ಅದು ಖುಷಿನೇ ಬೇರೆ, ಆ ವಾತಾವರಣನೇ ಬೇರೆ. ತುಂಬ ಎಂಜಾಯ್ ಮಾಡಿದ್ವಿ. ಜೊತೆಗೆ ಹೋಳಿಗೆ ಮಾಡೋಕ್ಕೆ ಶುರುವಾಗುತ್ತೆ. ಹೋಳಿಗೆ ಮಾಡ್ತಾಯಿರ್ತೀವಿ, ಜನ ಬಂದು ತಿಂತಾಯಿರ್ತಿದ್ರು. ನಮ್ಮದು VIP ಸೆಕ್ಷನಲ್ಲಿ, ಅಂದರೆ ನಿಮ್ಮ ಕಲ್ಯಾಣ ಮಂಟಪದ ಪಕ್ಕದಲ್ಲೇ ನಮಗೆ ಹೋಳಿಗೆ ಮತ್ತು ನಮ್ಮ ಸೌತ್ ಇಂಡಿಯನ್ ಫುಡ್ಡನ್ನು ಅರೇಂಜ್ ಮಾಡಿದರು. ನಾವು ಹೋಳಿಗೆ ಮಾಡ್ತಾಯಿದ್ವಿ. ಎಲ್ಲ ಬರ್ತಾಯಿದ್ರು ದೊಡ್ಡ ವ್ಯಕ್ತಿಗಳು. ಎಲ್ಲ ನೋಡೋದೇ ಖುಷಿ. ನಾವು ಅಂಬಾನಿಯವ್ರು ನೋಡಿದ್ವಿ, ಅವ್ರ ಮಗನೂ ನೋಡಿದ್ವಿ. ತುಂಬ ಜನ ಹಿಂದಿ ಬಾಲಿವುಡ್ ನಟರನ್ನೆಲ್ಲ ನೋಡಿದ್ವಿ. ಜೊತೆಗೆ ಮೇಜರ್ ರಜನಿಕಾಂತ್ ಸರು ಹಿಂಗೆ ನಾವು ಹೋಳಿಗೆ ಮಾಡಿ ಅಲ್ಲೇ ಬಂದು ನಿಂತು ನೋಡ್ತಾಯಿದ್ರು. ಆ ಹಬ್ಬ ಶಾಕ್. ನಾವು ಯಾರೋ ಬಂದು ನಿಂತಿದ್ದಾರಲ್ಲ ಪಂಚೆ ಶರ್ಟ್ ಹಾಕೊಂಡು ನೋಡಿದ್ರೆ ರಜನಿ ಸರು. ಅಪ್ಪ ಅದಂತೂ ತುಂಬ ಹೆಮ್ಮೆ ಪಡುವಂಥ ವಿಷಯ, ತುಂಬ ಖುಷಿ ಪಡೋ ಒಂದು ಸಂದರ್ಭ. ಯಾಕಂದ್ರೆ ಅವ್ರನ್ನೆಲ್ಲ ನಾವು ನೋಡೋದು ತುಂಬ ಕಷ್ಟ. ರಜನಿ ಸರ್ ನೋಡಿ ತುಂಬ ಖುಷಿ ಆಯಿತು. ಜೊತೆಗೆ ಎಲ್ಲರೂ ಇಷ್ಟಪಟ್ಟರು ಹೋಳಿಗೆನ. ಆಮೇಲೆ ನಮ್ಮ ಔಟ್ ಆಫ್ ಕಂಟ್ರಿ ಫಾರಿನವ್ರು ಜಾಸ್ತಿ ಇದ್ದರು. ಅವರೆಲ್ಲರೂ ಕೋಕೋನಟ್ ಹೋಳಿಗೆ ತೊಗೊಂಡು ತಿಂದರು. ನಾವು ಮೊದಲು ಶಾಂಪಲ್ಲವ್ರಿಗೆ ಅದನ್ನೇ ಕೊಟ್ವಿ. ಅದನ್ನು ಎಲ್ಲರೂ ಒಂದು ಸಾಧಾರಣ ಒಂದು 10ರಿಂದ 15 ಜನ ಫಾರಿನರ್ಸ್ ಬಂದು ಆ ಹೋಳಿಗೆನ ಸೌದ್ರು. ಅದು ಖುಷಿ ವಿಚಾರ. ಅದಕ್ಕೆ ನಮಗೆ ಒಂದು ದೊಡ್ಡ ಹೆಮ್ಮೆ ಅಂತ ನಾವು ಹೇಳ್ಬೋದು. ನಮ್ಮ ಈ ಒಂದು ಟ್ರೆಡಿಷ್ನಲ್ ಸ್ವೀಟ್ನ ನಮ್ಮ ಕರ್ನಾಟಕದಿಂದ, ನಮ್ಮ ಮನೆ ಹೋಳಿಗೆ ಅಂದರೆ ನಾವು ಗ್ರೇಟ್ ಅನ್ಸಲ್ಲ ನನಗೆ. ನಮ್ಮ ಟೀಮು ಮತ್ತು ನಾವು ಎಲ್ಲ ಕೆಲಸ ಮಾಡಿದ್ದೀವಿ. ನಮ್ಮ ಟೀಮು ಮತ್ತು ನಾವೆಲ್ಲ ವರ್ಕ್ ಮಾಡ್ತಾಯಿರ್ತೀವಿ. ನಮ್ಮ ಗ್ರಾಹಕರು ಮೆಚ್ಚಿ ಆ ಲೆವೆಲಿಗೆ ಬೆಳೆಸಿದ್ದಾರೆ. ಅಲ್ಲಿವರೆಗೂ ನಮ್ಮನ್ನು ತೊಗೊಂಡು ಬಿಟ್ಟಿದ್ದಾರೆ ಅಂತ ಹೇಳ್ತಾ, ಅದ್ರ ಜೊತೆ ನಾವು ತುಂಬ ಅದನ್ನು ಜವಾಬ್ದಾರಿ ತೊಗೊಂಡ್ವಿ. ಆ ಕೆಲಸನ ಇನ್ನೂ ನಾವು ಚೆನ್ನಾಗಿ ಮಾಡ್ಬೇಕನ್ನೋ ಜವಾಬ್ದಾರಿ ಜಾಸ್ತಿ ಆಯಿತು ಹೊರತು ನಮ್ಗೆ ಯಾವುದೇ ರೀತಿ ಒಂದು ಕೊಂಬು ಬಂದಿರೋದಿರ್ಬೋದು, ಏನೋ ಒಂಥರ ಬೇರೆ ಥರ ಮೈಂಡೇ ಬರಲಿಲ್ಲ. ಇನ್ನೂ ಜವಾಬ್ದಾರಿ ಜಾಸ್ತಿ, ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕನ್ನೋ ಭಾವನೆ ನಮ್ಮೆಲ್ಲ ಒಂದು ಟೀಮ್ಗೆ ಬಂದಿದೆ. ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀವಿ ಗ್ಯಾರಂಟಿ. ಇನ್ನೂ ಒಳ್ಳೊಳ್ಳೆ ತಿಂಡಿನ ಕೊಡೋದು ಪ್ರಯತ್ನ ಮಾಡ್ತಾಯಿರ್ತೀವಿ. ಹಾಗೆ ಖಾರ ಹೋಳಿಗೆ ರೆಡಿ ಆಗ್ತಾಯಿದೆ, ಸೂಪರಾಗಿ ಬರ್ತಾಯಿದೆ. ನಿಮಗೆ ಇವತ್ತೊಂದು ಅದೇ ಖಾರ ಹೋಳಿಗೆನ ಅಲ್ಲಿ ಮಾಡಿರೋ ಖಾರ ಹೋಳಿಗೆನ ನಿಮಗೆ ತಿನ್ನಿಸ್ತೀನಿ. ಮೈನು ಅವರ ಹುಡುಗಿ ಚಿಕ್ಕಮ್ಮಂಗೆ ತುಂಬ ಇಷ್ಟ ಆಗಿದ್ದು ಹೋಳಿಗೆ ಇದು. ಅವರು ಎಲ್ಲರನ್ನೂ ಕರ್ಕೊಂಬಂದು ತಿನ್ನಿಸ್ತಿದ್ರು.
ನಾನು ಆ್ಯಕ್ಚುಲಿ ಹೋಳಿಗೆ ಮಾಡ್ತಾಯಿದ್ದೆ, ನನ್ನ ಕರೆದು ಮಾತಾಡ್ಸಿದ್ರು, ಹೊರಗಡೆಯಿಂದ ಕೌಂಟ್ರಿಂದ ಹೊರಗಡೆ ಕರೆದು ಮಾತಾಡ್ಸಿದ್ರು. ನಂಗೆ ಅದು ತುಂಬ ಖುಷಿ ಆಯಿತು. ಇನ್ನೊಂದು ಸಲ ನನ್ನ ಗ್ಯಾರಂಟಿ ನಿಮ್ಮ ಈ ಫುಡ್ಡನ್ನು ಮಾಡಿಸ್ಕೊತೀನಿ, ನನ್ನ ಮಗಳಿಗೆ ಹೇಳ್ಬಿಟ್ಟು ಮಾಡಿಸ್ತೀನಿ ಅಂತ ಹೇಳಿದ್ರು. ಕರ್ಸ್ತಾರೋ ಇಲ್ಲೋ ಬಿಡಿ, ಅದು ಬೇರೆ ವಿಚಾರ. ಬಟ್ ಆ ಸಂದರ್ಭಕ್ಕೆ ನಂಗೆ ತುಂಬ ಹ್ಯಾಪಿ ಆಯಿತು. ಬಂದಿದ್ದಕ್ಕೂ ಸಾರ್ಥಕ. ಈ ಒಂದು ಕೆಲಸ ನಮ್ಮನ್ನು ಇಲ್ಲಿವರೆಗೆ ತಂದುಕೊಟ್ಟಿದೆ. ಅದಕ್ಕೆ ನಮಗೆ ಇದು ಗ್ರೇಟು. ಹೋಳಿಗೆ ಅನ್ನೋದು ನನ್ನ ಜೀವನದಲ್ಲಿ ನನಗೆ ಇದು ಗ್ರೇಟ್. ಯಾಕಂದರೆ ನಮ್ಮ ಇಡೀ ಜೀವನ ಕೊಟ್ಟುವಂಥದ್ದು. ಇವತ್ತು ನಾವು ದೊಡ್ಡ ತಂಡ ಕಟ್ಟಿದ್ದೀವಿ ಇಲ್ಲಿ, ಈ ಹೋಳಿಗೆನ ಕಾರಣ. ಆ ತಂಡ ಎಲ್ಲ ಕಟ್ಟೋಕ್ಕೆ ನೀವು ಕಾರಣ ಅಂತ ಹೇಳ್ತಾ ಖುಷಿಯಾಗಿ ಹೋಳಿಗೆ ಮಾಡ್ತಾಯಿದ್ದೀನಿ. ನೀವು ನೋಡ್ತಾಯಿರಿ, ನೀವು ಮನೆಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿರಿ. ಓಕೆ, ಒಳ್ಳೆ ಖಾರ ಹೋಳಿಗೆ ರೆಡಿ ಇದೆ. ತರಕಾರಿ ವೆಜಿಟೇಬಲ್ಗಳೆಲ್ಲ ಹಾಕಿ, ಜೊತೆಗೆ ಒಳ್ಳೆ ಬೇಳೆ, ತೊಗರಿಬೇಳೆ, ಪ್ಯೂರ್ ತೊಗರಿಬೇಳೆ ಹಾಕಿ ನಿಮಗೆಲ್ಲ ರೆಡಿ ಮಾಡಿದ್ದೀನಿ. ಜೊತೆಗೆ ಹೋಳಿಗೆ ಮತ್ತು ತುಪ್ಪ. ನೋಡಿ ಗ್ರಾಹಕರೇ, ಒಂದು ಶುದ್ಧವಾದ ತರಕಾರಿ ಬೇಳೆ ಎಲ್ಲ ಹಾಕಿ ಒಂದು ಒಳ್ಳೆ ಖಾರ ಹೋಳಿಗೆ. ಇದು ನಾವೇ ರೆಡಿ ಮಾಡಿರೋದು, ನಾವೇ ಕಂಡು ಹಿಡಿದಿರೋದು. ಈ ಥರ ಒಂದು ಖಾರ ಯಾವಾಗಲೂ ಸಿಹಿ ತಿಂದು ಬೇಜಾರಾಗಬಾರ್ದು ಅಂತ ಜೊತೆಗೆ ಒಂದು ಖಾರ. ಇದು ನೀವು ಮಧ್ಯಾಹ್ನದ ಊಟದ ಟೈಮಲ್ಲಿ 2 ಹೋಳಿಗೆ ತಿಂದುಬಿಟ್ಟು ಸೂಪರಾಗಿರುತ್ತೆ. ಸಾಯಂಕಾಲ ಹೊತ್ತು, ಸಂಜೆ ಹೊತ್ತು ನಿಮಗೆ ಹೊಟ್ಟೆ ಹಸಿದ್ರೆ 1-2 ಹೋಳಿಗೆ ತಿಂದುಬಿಟ್ರೆ ಸೂಪರಾಗಿರುತ್ತೆ. ಇನ್ನೂ ಹೊಸ ಥರ ನಾಷ್ಟನೇ ಮಾಡ್ತೀವಿ. ಹೋಳಿಗೆಲ್ಲ ಒಂದು ನಾಷ್ಟನೇ ಕ್ರಿಯೇಟ್ ಮಾಡೋ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸದ್ಯದಲ್ಲಿ ಅದೆಲ್ಲ ರೀಚ್ ಆಗ್ತೀವಿ ಅಂತ ಹೇಳ್ತಾ ನಿಮಗೊಂದು ಒಳ್ಳೆ ಇವತ್ತು ಖಾರ ಹೋಳಿಗೆ ಮಾಡಿ ತೋರಿಸಿದ್ದೀನಿ. ತಿಂತಾಯಿರಿ, ಮಜಾ ಮಾಡ್ತಾಯಿರಿ. ಜೊತೆಗೆ ಕಲರ್ಸ್ ಟಾಕೀಸ್ನ ನೋಡ್ತಾಯಿರಿ.